ಓಕೆ, ಶ್ಲೋಕ ಯಾವ್ದಾಗಿತ್ತು ನಿನ್ನೆ? ಶ್ಲೋಕ 12. ಎಲ್ಲ ಬುಕ್ ತಗೊಂಡ್ರಾ? ಬುಕ್ ಓಪನ್ ಮಾಡಿ. ಶ್ಲೋಕ 13, ಅಧ್ಯಾಯ 1, ಶ್ಲೋಕ 13, ಸೇನಾವಲೋಕನ. ಸೇನಾ ಅವಲೋಕನ. ಶ್ಲೋಕ 13 ಸ್ಟಾರ್ಟ್ ಮಾಡೋಣ. ತತಃ ಶಂಕಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಕಟ್. 12ನೇ ಶ್ಲೋಕದಲ್ಲಿ ಏನಾಗಿತ್ತು? ಭೀಷ್ಮಾಚಾರ್ಯರು ನಾವು ರೆಡಿ ಇದೀವಿ ಯುದ್ಧಕ್ಕೆ ಅಂತ ಶಂಖ ಊದಿದ್ರು ಅಲ್ವಾ. ಇವಾಗ 13ನೇ ಶ್ಲೋಕದಲ್ಲಿ ಶಂಖದ ಜೊತೆ ಇನ್ನ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರು. ಅದೇನೇನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ 13ನೇ ಶ್ಲೋಕ. ಸೊ ಅನಂತರ ಶಂಖಗಳು, ಬೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳನ್ನು ಇದ್ದಕ್ಕಿದ್ದಂತೆ ಒಟ್ಟಾಗಿ ಮೊಳಗಿಸಿದರು. ಸೊ ಅವ್ರ ಟೀಮ್ ಅವರೆಲ್ಲ ಇನ್ನು ಏನೇನೋ ವಾದ್ಯಗಳಿತ್ತು ಅವ್ರ ಹತ್ರ. ಸೊ ಭೀಷ್ಮಾಚಾರ್ಯರು ಒಂದ್ಸಲ ಶಂಖ ಊದಿದ ತಕ್ಷಣ ಇವರೆಲ್ಲ ತಗೊಂಡ್ರು, ಅವರ ವಾದ್ಯಗಳನ್ನ ತಗೊಂಡು ಊದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವ್ ರೆಡಿ ಅಂತ, ಕೌರವರು ರೆಡಿ ಅಂತ ಇಂಡಿಕೇಶನ್ ಕೊಟ್ರು. ಎಲ್ಲರೂ ಒಟ್ಟಿಗೆ ಡಿಫ್ರೆಂಟ್ ವಾದ್ಯಗಳನ್ನ ಊದಿ ನಾವು ರೆಡಿ ಅಂತ ಶಬ್ದವನ್ನು ಮಾಡಿದ್ರು. ಓಕೆ, ನೆಕ್ಸ್ಟ್ ಅಷ್ಟೇ 13ನೇ ಶ್ಲೋಕದಲ್ಲಿ ಜಸ್ಟ್ ಬೇರೆ ಬೇರೆ ವಾದ್ಯಗಳನ್ನ ಹೇಳಿದ್ದಾರೆ. ನೆಕ್ಸ್ಟ್ 14ನೇ ಶ್ಲೋಕ ನೋಡೋಣ. ತತಃ ಶ್ವೇತೈರ್ಹರ್ಯೈರ್ಯುಕ್ತೆ ಮಹತಿ ಸ್ಯಾಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಈ ಶ್ಲೋಕದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸೊ ತಥ ಅನಂತರ, ಸೊ ಪಾಂಡವರು ಕೌರವರು ಇದಾರಲ್ವ, ಕೌರವರು ಅವರ ಎಲ್ಲ ಏನೇನ್ ವಾದ್ಯಗಳಿತ್ತು ಅದನ್ನೆಲ್ಲ ಊದಿ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳ್ತಾರೆ. 14ನೇ ಶ್ಲೋಕದಲ್ಲಿ ತಥ ಅಂದ್ರೆ ಅನಂತರ, ಶ್ವೇತೈ ಅಂದ್ರೆ ಶ್ವೇತ ಅಂದ್ರೆ ಏನು? ಬಿಳಿಯ ಬಣ್ಣ, ವೈಟ್ ಕಲರ್. ಹಯೈ ಅಂದ್ರೆ ಕುದುರೆ, ಹಯಗ್ರೀವ ಕೇಳಿದಿರಲ್ವಾ? ಹಯ ಅಂದ್ರೆ ಕುದುರೆ ಅಂತ. ಸೊ ಬಿಳಿಯ ಬಣ್ಣದ ಕುದುರೆಗಳು. ಯುಕ್ತೆ ಹೂಡಲಾದ, ಮಹತಿ ದೊಡ್ಡದಾದ, ಸ್ಯಂದನೆ ಅಂದ್ರೆ ರಥ, ರಥದಲ್ಲಿ, ಸ್ಥಿತೌ ಸ್ಥಿತೌ ಅಂದ್ರೆ ಕುಳಿತಿದ್ದ. ಸೊ ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಿದ್ದ ರಥದಲ್ಲಿ ಕುಳಿತಿದ್ದ. ಯಾರು ಕುಳಿತಿದ್ರು? ಕೃಷ್ಣ ಮತ್ತೆ ಅರ್ಜುನ. ಇವಾಗ ಬರ್ತಾ ಇದ್ದಾರೆ ನೋಡಿ ಹೀರೋಸ್. ಮಾಧವ ಅಂದ್ರೆ ಕೃಷ್ಣ, ಇಲ್ಲಿ ಪಾಂಡವ ಅಂದ್ರೆ ಅರ್ಜುನ. ಸೊ ಮಾಧವ ಅಂದ್ರೆ ಕೃಷ್ಣ, ಪಾಂಡವ ಅರ್ಜುನನ್ನ ಹೇಳ್ತಾ ಇದ್ದಾರೆ. ಛ ಅಂದ್ರೆ ಕೂಡ, ಏವ ಖಂಡಿತವಾಗಿಯೂ, ದಿವ್ಯವಾದ, ಶಂಖವನ್ನು, ಪ್ರದದ್ಮತುಹು ಅಂದ್ರೆ ಊದಿದರು. ಇವಾಗ ಅವ್ರು ಊದಿದ್ರು, ಕೌರವರು ಎಲ್ಲ ಊದ್ಬಿಟ್ಟು ನಾವ್ ರೆಡಿ ಅಂತ ತೋರ್ಸಿದ್ರು. ಸೊ ಈಗ ಪಾಂಡವರನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ನೋಡಿ. ಬಿಳಿಯ ಬಣ್ಣದ ಕುದುರೆಗಳನ್ನು ಕಟ್ಟಿದ್ದ ರಥದಲ್ಲಿ ಕುಳಿತಿರುವ ಕೃಷ್ಣ ಮತ್ತೆ ಅರ್ಜುನ ಕೂಡ ಶಂಖವನ್ನು ಊದ್ತಾರೆ, ನಾವು ರೆಡಿ ಅಂತ. ಓಕೆ, ಇದರಿಂದ ನೀವು ಏನ್ ಅರ್ಥ ಮಾಡ್ಕೊಬಹುದು ಅಂತ. ಇಲ್ಲಿ ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಸೊ ಅಲೌಕಿಕ ಅಂದ್ರೆ ಏನಿಲ್ಲಿ? ಅಲೌಕಿಕ ಅಂದ್ರೆ ಆ ಒಂದು ಸೌಂಡ್ ಇಂದ ನಿಮ್ಮ ಎದುರುಗಡೆ ಟೀಮ್ ಅವ್ರಿಗೆ ಗೊತ್ತಾಗ್ಬೇಕು ನೀವ್ ಗೆಲ್ಲದೇ ಇಲ್ಲ ಅಂತ. ಆ ಜಸ್ಟ್ ಒಂದ್ ಶಂಖದಿಂದ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಬಿಟ್ಟ. ಸೊ ಜಯ ಯಾವತ್ತಿದ್ರು ನಮ್ದೇ, ವಿಕ್ಟರಿ ಯಾವತ್ತಿದ್ರು ನಮ್ದೇ ಅಂತ ಜಸ್ಟ್ ಅವನು ಒಂದು ಶಂಖದ ಸೌಂಡ್ ಇಂದ ಅವ್ರಿಗೆ
ಹೇಳ್ತಾ ಇರೋದು. ಅದನ್ನೇ ಇಲ್ಲಿ ಅಲೌಕಿಕ ಅಂತ ವರ್ಣಿಸಿರೋದು. ಅಲ್ಲಿ ಭೀಷ್ಮಾಚಾರ್ಯರು ಊದಿದ ಶಂಖವನ್ನು ಅಲೌಕಿಕ ಅಂತ ಕರೆದಿಲ್ಲ, ಬಟ್ ಇಲ್ಲಿ ಕೃಷ್ಣ ಊದಿರೋ ಶಂಖವನ್ನು ಅಲೌಕಿಕ ಅಂತ ಕರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಜಯಸ್ತು ಪಾಂಡು ಪುತ್ರಾಣಂ ಯೇಷಾಂ ಪಕ್ಷಿ ಜನಾರ್ದನ, ಅಂದ್ರೆ ಜಯವು ಯಾವಾಗಲೂ ಪಾಂಡವರಿಗೆ ಅಂತ ಆ ಶಂಖದ ನಾದದಿಂದ ನೀವು ತಿಳ್ಕೊಳ್ಬಹುದು. ಯಾಕಂದ್ರೆ ಭಗವಂತನೇ ಅವ್ರ ಜೊತೆ ಇದ್ದಾನೆ. ಸೊ ಪಾಂಡವರ ಜೊತೆ ಇರೋದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಜಯ ಯಾವತ್ತಿದ್ರು ಹೀರೋ ಎಲ್ಲಿರ್ತಾರೆ ಆ ಕಡೆಗೆ. ಸೊ ನೀವು ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗಿ ಹೋಗಿರ್ತೀರ, ಆಯ್ತಾ? ಸೊ ಎಕ್ಸಾಮ್ ಹಾಲ್ ಅಂದಮೇಲೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಬೇರೆಯವ್ರನ್ನ ನೋಡಿ ನೀವು ಟೆನ್ಷನ್ ಆಗಬಾರ್ದು. ನೀವೇನು ಓದ್ಕೊಂಡು ಹೋಗಿರ್ತೀರ ಮನೆಯಿಂದ, ನೀವು ಪ್ರಾಮಾಣಿಕವಾಗಿ ಓದ್ಕೊಂಡು ಹೋಗಿದ್ರೆ ಕೊಟ್ಟಿರೋ ಆನ್ಸರ್ಸ್ಗೆ ನಿಮ್ಗೆ ಉತ್ತರ ಗೊತ್ತಾಗುತ್ತೆ ಆ್ಯಂಡ್ ಪಾಸ್ ಕೂಡ ಆಗ್ತೀರಾ. ಸೊ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಬೇರೆಯವ್ರನ್ನ ನೋಡಿ ನಾನು ಅದೋದಿಲ್ಲ ಇದೋದಿಲ್ಲ ಅಂತ ಟೆನ್ಷನ್ ಮಾಡ್ಕೊಬೇಡಿ. ಓಕೆ, ಕೆಲವೊಂದ್ಸಲ ನಮ್ಮ ಸೈಲೆನ್ಸೇ ಎಲ್ಲದಕ್ಕೂ ಉತ್ತರ ಆಗಿರುತ್ತೆ, ಆಯ್ತಾ? ಸೊ ನಮ್ಮ ನಿಜವಾದ ಶಕ್ತಿ ಎಲ್ಲಿರುತ್ತೆ ಅಂದರೆ ನಮ್ಮ ಸೈಲೆನ್ಸಲ್ಲಿರುತ್ತೆ. ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಫೋಕಸ್ಡ್. ಸೊ ನೀವು ಓದಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ನೀವು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಯಾರ ಥರ ದುರ್ಯೋಧನನ ಥರ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಂತ ಟೆನ್ಷನ್ ಮಾಡ್ಕೊಬಾರ್ದು. ಪಾಂಡವರ ಥರ ಸೈಲೆಂಟಾಗಿ ಇರಬೇಕು. ಸೊ ಸೈಲೆಂಟಾಗಿದ್ದೇ ನಿಮ್ಮ ಉತ್ತರವನ್ನು ಕೊಡಬೇಕು. ಸೊ ಎಕ್ಸಾಂಪಲ್ ಏನು ತೊಗೊಬೋದು, ಇವಾಗ ಯಾರೋ ನಿಮ್ಮ ಬಗ್ಗೆ ಬೇಡದಿರೋ ಅಪವಾದ ಮಾಡ್ತಾ ಇರ್ತಾರೆ, ಹಿಂಗೆ ಹಂಗೆ ಅಂತ ಹಿಂದೆ ನೀವು ಅಲ್ಲದೆ ಇರೋ ಮಾತುಗಳನ್ನ ಆಡ್ತಾ ಇರ್ತಾರೆ. ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗುತ್ತಾ ಕೇಳಿದ್ದೀರಾ ಅಲ್ವಾ? ಸೊ ಅವ್ರ ಪಾಡಿಗೆ ಅವ್ರು ಬೊಗಳ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ ಅವರು. ನಾವು ಅವ್ರ ಥರನೇ ಹಿಂದೆ ತಿರುಗಿ ನಾವು ಅದೇ ಥರ ಮಾತಾಡ್ಬಿಟ್ರೆ ನಮಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಸೊ ನಾವೇನು ಮಾಡಬೇಕು? ಸೈಲೆಂಟ್ ಆಗಿರಬೇಕು. ನಾವು ಮಾಡ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ ಅಲ್ವಾ? ನಾವೇನು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತೀವಿ, ಅದು ನಮಗೆ ಗೊತ್ತಿರುತ್ತೆ. ನಾವೇನು ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಬೇರೆಯವ್ರ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ರಿಸಲ್ಟು ನಮ್ಗೇನು ಸಿಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಓಕೆ, ಇದೇ ಈ ಶ್ಲೋಕದಿಂದ ನೀವು ಕಲಿತಾ ಇರೋದು, ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಇಷ್ಟೆಲ್ಲ ಹೇಳ್ತಾ ಇರೋದು, ಆಯ್ತಾ? ಯಾರೋ ಏನೋ ಮಾತಾಡಿದ್ರು ಅಂತ ನೀವು ಕುಗ್ಗಬಾರ್ದು, ಬಟ್ ನೀವು ಟ್ರೂತ್ಫುಲ್ ಆಗಿರ್ಬೇಕು. ಓಕೆನಾ? ಅದು ಇಂಪಾರ್ಟೆಂಟ್. ಸೊ ನೀವು ಬೆಳೀತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಕಾಲು ಎಳೆಯೋಕ್ಕೆ ಒಂದು ಸ್ವಲ್ಪ ಜನ ಇರ್ತಾರೆ. ಸೊ ಅವರು ಮಾತಾಡ್ಕೋಬೋದು, ಬೇಡದಿರೋ ಮಾತುಗಳನ್ನ ಆಡ್ಬೋದು. ಸೊ ಆವಾಗ ನೀವು ತಲೆ ಕೆಡಿಸ್ಕೊಬಾರ್ದು ಅವ್ರಿಗೆ. ನೀವು ನ್ಯಾಯದ ದಾರಿಯಲ್ಲಿ ಹೋಗ್ತಾ ಇದ್ದೀರಲ್ವಾ, ಏನೋ ಒಳ್ಳೇದು ಮಾಡ್ಬೇಕಂತ ಹೋಗ್ತಾ ಇದ್ದೀರಾ, ಆ ಸಂದರ್ಭದಲ್ಲಿ ನೀವು ಅಂಥವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದನ್ನ ತಿಳ್ಕೊಳ್ಳಿ ಈ ಶ್ಲೋಕದಿಂದ. ಶ್ಲೋಕ 14ರಿಂದ ನಿಮಗೆ ಸಿಗ್ತಾ ಇರೋ ಪಾಠ ಇದು. ನಿಜವಾದ ಶಕ್ತಿ ಸೈಲೆನ್ಸಲ್ಲಿದೆ. ಓಕೆನಾ? ಸೊ ಎಷ್ಟೊಂದ್ಸಲ ಕೆಲವೊಂದ್ಸಲ ರಿಲೇಶನ್ಶಿಪ್ಪಲ್ಲಿ ಜಗಳ ಆದಾಗ ಮಾತಿಗೆ ಮಾತು ಬೆಳೆದು ಸಂಬಂಧಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಸೈಲೆಂಟ್ ಆಗಿದ್ಬಿಡಿ. ಇಷ್ಟೇ, ಇದು ಇವತ್ತಿನ ಪಾಠವಾಗಿತ್ತು. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಇವಾಗ ಕೇಳ್ಬೋದು. ಬುಕ್ ಹೆಸರು ಕೃಷ್ಣ ಅಂತಾನೆ ಬರುತ್ತೆ, ಕೃಷ್ಣ ಅಷ್ಟೇ. ಬುಕ್ ಹೆಸರು ಕೃಷ್ಣ. ಇಸ್ಕಾನ್ಗೆ ಹೋಗಿ ಕೃಷ್ಣದು ತುಂಬ ಬುಕ್ಸ್ಗಳು ನಿಮಗೆ ಸಿಗತ್ತೆ. ಅಕ್ಕ, ನೀವು ಯಾವ ಸಿಟಿಯಲ್ಲಿರೋದು? ಯಾವ ಸಿಟಿನೋ? ಎಲೆಕ್ಟ್ರಿಸಿಟಿ, ಮೈಸೂರು ಸಿಟಿ. ಮೈಸೂರು ಸಿಸ್ ಈವ್ನಿಂಗ್ ಕೂಡ ಲೈವ್ ಬರ್ತಿದ್ದೀರಾ? ಹಾಂ, ಲೈವ್ ಬರ್ತಾ ಇದ್ದೀನಿ ಈವ್ನಿಂಗ್ ಕೂಡ. ಮೈ ಯಾವ ಸಿಟಿ ಅಂದರೆ ಮೈ ಹಾರ್ಟ್ ಸಿಟಿ ಅಂತ. ಯಾರದು? ಹೆರಿಟೇಜ್ ಸಿಟಿ. ನನ್ನ ಹೆಸರು, ನನ್ನ ಪ್ರೊಫೈಲ್ಗೆ ಹೋಗಿ ಕ್ಲಿಕ್ ಮಾಡಿ, ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕ, ಕೆಟ್ಟ ಕೆಟ್ಟ ಯೋಚನೆಗಳು ಬರುತ್ತೆ, ಏನು ಮಾಡೋದು? ಸೊ ಅದಕ್ಕೇ ಜಪ ಮಾಡಿ ಅನ್ನೋದು.
ಸ್ಟಾರ್ಟ್ ಮಾಡಿ, ಜಪ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಜಪಾನೇ ವರ್ಕ್ ಆಗೋದು. ಇವಾಗ ನಾನು ನಿಮಗೆ ಧ್ಯಾನ ಮಾಡಿ ಅಂತೀನಿ, ಮೆಡಿಟೇಷನ್ ಮಾಡಿ ಅಂತೀನಿ. ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡ ತಕ್ಷಣ ಬರುತ್ತೆ, ಥಾಟ್ಸ್ಗಳು ಬರುತ್ತೆ. ನಿಮಗೆ ಆ ಥಾಟ್ಸ್ನ ತಡೆಯೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಪೂರ್ವ ಸಿದ್ಧತೆ ನೀವು ಮಾಡಿಕೊಂಡೇ ಇರಲ್ಲ. ಸೊ ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಜಪ. ಜಪ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಂದೇ ವರ್ಡ್ನ ಮತ್ತೆ 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 ಹೇಳ್ತಾನೆ ಇರ್ತೀರ ಅಲ್ವಾ, ಆವಾಗ ನಿಮ್ಮ ಗಮನ ಎಲ್ಲ ಎಲ್ಲಿರುತ್ತೆ, ಆ ಹೇಳೋ ವರ್ಡ್ ಮೇಲಿರುತ್ತೆ. ಸೊ ಆ ವರ್ಡು ಏನಾಗಿರುತ್ತೆ, ಕೃಷ್ಣಂದಾಗಿರುತ್ತೆ. ನೀವೇನಾದರೂ ಜಪ ಮಾಡ್ಬೋದು. ಓಂ ನಮಃ ಶಿವಾಯ, ಶಿವಾಯದೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಅಥವಾ ಓಂಕಾರ, ಪ್ರಣವ ಮಂತ್ರ. ಓಂಕಾರ ಅಂದ್ರೆ ಪ್ರಣವ ಮಂತ್ರ. ಹರೇ ಕೃಷ್ಣ ಹರೇ ರಾಮ. ಓಕೆನಾ? ಇದನ್ನು ಸ್ಟಾರ್ಟ್ ಮಾಡಿ. ಬೇರೆ ಏನು ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬನ್ನಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ಅಂದ ತಕ್ಷಣ ನೀವು ಒಂದೇ ಸಲ ಬಂದು ಚೇಂಜ್ ಆಗಲ್ಲ. ಸೊ ಅಟ್ಲೀಸ್ಟ್ ಇದನ್ನು ಮಾಡ್ಬೋದು. ಜಪಾನ ನೀವು ಮನೇಲಿ ಯಾರದೇ ಗೈಡೆನ್ಸ್ ಇಲ್ಲ ಅಂದರೂ ಮಾಡ್ಬೋದಲ್ವಾ. ಬಟ್ ಯೋಗ, ಧ್ಯಾನ, ಪ್ರಾಣಾಯಾಮಗೆಲ್ಲ ಗೈಡೆನ್ಸ್ ಬೇಕಾಗುತ್ತೆ. ನೀವು ಹೇಳ್ಕೊಟ್ಟಿರೋ ರೂಲ್ಸ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಲೈಫಲ್ಲಿ. ತುಂಬ ಫ್ರೀಯಾಗಿ ಇದೆ ಅಕ್ಕ. ಥ್ಯಾಂಕ್ ಯು. ಫಾಲೋ ಮಾಡಿ. ಇದು ಜೀವನ ಪೂರ್ತಿ ಫಾಲೋ ಮಾಡಬೇಕು. ಇವಾಗಷ್ಟೇ ಕೇಳಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಮರಿಬಾರ್ದು, ಆಯಿತಾ? ಭಗವದ್ಗೀತೆಯ ಪಾಠ ನಮ್ಮ ಜೀವನದ ಪೂರ್ತಿ ಇರಬೇಕು. ಆವಾಗಲೇ ನೀವು ಒಳ್ಳೆಯ ಜೀವನ ನಿಮಗೆ ಸಿಗೋದು, ಆಯಿತಾ? ಇಲ್ಲಾಂದರೆ ಕಷ್ಟ, ನೋವು, ನೆಗೆಟಿವಿಟಿ ಇದರಲ್ಲೇ ನಮ್ಮ ಜೀವನ ಹೊಟ್ಟೋಗ್ಬಿಡುತ್ತೆ. ಟಮಟಿ ಸೌಂಡ್ ಬರ್ತಿದೆ. ಒಂದೆರಡು ಸ್ಟೆಪ್ ಹಾಕಿ ಒಂದು ಸಾಂಗ್ ಹೇಳಿ ಅಂತೆ. ರಂಗಯ್ಯ ಮನೆಗೆ ಬಂದರೆ ಅಂತರಂಗದಿ ಗುಡಿ ಕಟ್ಟಿ ಕುಣಿವೇನು, ಎಳೆ ತುಳಸಿಯವನ ಮಾಲೆಯೋ, ಹರಿವ ನೀರಿನ ವೈಢಾಳವೋ. ಕೃಷ್ಣನ್ ಸಾಂಗು ಫಾಲೋ ಮಾಡ್ತಿದ್ದೀನಿ. ನಿಮ್ಮ ವ್ಲಾಗ್ ಡೈಲಿ ನೋಡ್ತೀನಿ, ಫಾಲೋ ಮಾಡ್ತೀನಿ. ಮಾಡಿ. ಅಕ್ಕ ಮದುವೆ ಆಗ್ತಿಲ್ಲ, ಏನು ಮಾಡೋದು? ಆಗೋ ವಯಸ್ಸಿಗೆ ಆಗುತ್ತೆ, ವೆಯ್ಟ್ ಮಾಡಿ, ಆಯಿತಾ? ನಿಮಗೆ ಅಂತ ಇರ್ತಾನೆ ಒಬ್ಬ ಹುಡುಗ, ವೆಯ್ಟ್ ಮಾಡಿ. ಓಕೆ, ಆಗುತ್ತೆ 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 ಅಂದ್ಕೊಳ್ಳಿ. ಡೈಲಿ ಬರೀರಿ. ಏನದು, ಬುಕ್ ತೊಗೊಳ್ಳಿ, ಒಂದು ಬುಕ್ಕು, ಖಾಲಿ ಬುಕ್ ತೊಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ, ಡೈಲಿ ಬರೀರಿ. ಇಷ್ಟನೇ ವಯಸ್ಸಿಗೆ ನನ್ನ ಮದುವೆ ಆಗುತ್ತೆ, ನನ್ನ ಹುಡುಗ ಈ ಥರ ಕ್ವಾಲಿಟೀಸ್ ಇರಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಆಯಿತಾ? ವರ್ಕ್ ಆಗುತ್ತೆ ಅದು. ಡೈಲಿ ನೀವು ಏನ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅದೇ ಆಗುತ್ತೆ. ಈಗ ನೀವು ಪಾಸಿಟಿವ್ ಯೋಚನೆ ಮಾಡಿದ್ರೆ ನಿಮಗೆ ಪಾಸಿಟಿವ್ ಆಗುತ್ತೆ. ನೀವು ಬರೀ ನೆಗೆಟಿವ್ ಯೋಚನೆ ಮಾಡಿದ್ರೆ ನಿಮಗೆ ನೆಗೆಟಿವೇ ಆಗುತ್ತೆ. ಏನೋ ಒಂದು ಫ್ಲೈಟಲ್ಲಿ ಹೋಗ್ತಾ ಇರ್ತೀರ, ಕ್ರ್ಯಾಶ್ ಆಗುತ್ತೆ, ಫ್ಲೈಟ್ ಕ್ರ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ನೆಗೆಟಿವ್ ಯೋಚನೆನೇ ಮಾಡಬಾರ್ದು. ನಾವು ಬರೀ ಪಾಸಿಟಿವೇ ಯೋಚನೆ ಮಾಡಬೇಕು, ಆವಾಗ ಪಾಸಿಟಿವೇ ಆಗುತ್ತೆ ನಮಗೆ. ಓಕೆನಾ? ಮನೇಲಿ ಹೇಗೆ ಯೋಗ ಮಾಡೋದಂತ ಹೇಳಿನಾ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆದರೆ ಡೈಲಿ ನನ್ನ ಜೊತೆ ಯೋಗ ಮಾಡ್ಬೋದು. ಡೈಲಿ 1 hour ಲೈವ್ ಇರುತ್ತೆ. 1 hour ಅಲ್ಲ, 1 hour ಲೈವ್. ಭಗವದ್ಗೀತೆ ಓದುವಾಗ ಏನಾದರೂ ರೂಲ್ಸ್ ಫಾಲೋ ಮಾಡಬೇಕಾ? ಇಲ್ಲ, ಏನು ರೂಲ್ಸ್ ಫಾಲೋ ಮಾಡೋಂಗಿಲ್ಲ. ಬಟ್ ನೀವು ದೇವಸ್ಥಾನ, ಟೆಂಪಲ್ಗೆ ಹೋಗಬೇಕಾದ್ರೆ ಹೇಗೆ ಶುದ್ಧವಾಗಿ ಸ್ನಾನ ಮಾಡಿಕೊಂಡು, ಶುದ್ಧವಾದ ಬಟ್ಟೆ, ಏನು ನಾನ್ ವೆಜ್ ತಿಂದೆ ಹೋಗ್ತೀರಲ್ವ ದೇವಸ್ಥಾನಕ್ಕೆ, ಅದೇ ಥರ ಅಷ್ಟಂತೂ ಇರಬೇಕು. ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಇರುತ್ತೆ, ಆಯಿತಾ? ಜಾಸ್ತಿ ಆಗೋಯ್ತಾ ಟಮಟೆ ಬಿಟ್ಟು? ತುಂಬ ಟೆನ್ಷನ್ ಇದ್ರೆ ಲೈಫಲ್ಲಿ ಡೈಲಿ ಯೋಗ ಮಾಡಿ, ಕಲೀರಿ, ಅದನ್ನೆಲ್ಲ ಕಲ್ತ್ಕೋಬೇಕು. ಇವಾಗ ಏನು ಗೊತ್ತಾ, ನಮ್ಮ ಮನಸ್ಸು ಶಾರ್ಟ್ಕಟ್ ಹುಡುಕುತ್ತೆ, ಮತ್ತು ಕೆಟ್ಟ ದಾರಿ ಯಾವಾಗಲೂ ಈಸಿಯಾಗಿರುತ್ತೆ. ಅದಕ್ಕೆ ನಮ್ಮ ಮನಸ್ಸು ಏನು ಮಾಡುತ್ತೆ, ಈಸಿ ವೇನ ಚೂಸ್ ಮಾಡುತ್ತೆ. ಇವಾಗ ಪಕ್ಕದ ಮನೇಲಿ ಒಂದು ಹುಡುಗ ಯೋಗ ಮಾಡ್ತಾನೆ, ಭಗವದ್ಗೀತೆ ಓದ್ತಾನೆ ಇರ್ತಾರೆ. ಇನ್ನೊಂದು ಪಕ್ಕದ ಮನೇಲಿ ಫುಲ್ಲು ಕ್ಲಬ್ಬಿಂಗ್ ಮಾಡೋ ಬಾಯ್ಸು, ಜಿಗ್ ಚಾಕ್
ಸುತ್ತಾಡೋ ಬಾಯ್ಸ್, ಆಮೇಲೆ ನಶಾ ಬಾಯ್ಸ್, ಕುಡಿಯೋದು, ಬ್ಯಾಡ್ ಹ್ಯಾಬಿಟ್ಸ್ ಬಾಯ್ಸ್ ಇರ್ತಾರೆ. ನಿಮ್ಗೆ ಆಬ್ವಿಯಸ್ಲಿ ನಿಮ್ಮ ಮನಸ್ಸು ಯಾವ ಕಡೆ ಎಳೆಯುತ್ತೆ, ಎಷ್ಟು ಮಜಾ ಮಾಡ್ತಾ ಇದ್ದಾರೆ ನೋಡು ಅವರು, ನಾನು ಅವ್ರ ಥರ ಮಜಾ ಮಾಡಬೇಕು, ಮನಸ್ಸು ಆ ಕಡೆ ಎಳೆಯುತ್ತೆ. ನೀವು ಕರ್ಕೊಂಬರ್ಬೇಕು, ಈ ಕಡೆ ಕರ್ಕೊಂಬರ್ಬೇಕು. ನಿಮಗೆ ಜೀವನದ ಉದ್ದೇಶ ಏನಕ್ಕೆ ಹುಟ್ಟಿದ್ದೀವಿ ಅಂತ ಗೊತ್ತಾದ್ರೆ ನೀವು ಆ ಥರ ಎಲ್ಲ ಮಾಡೋದೇ ಇಲ್ಲ, ಹೋಗೋದೇ ಇಲ್ಲ ಅಲ್ಲಿಗೆಲ್ಲ. ನೀವೇನೇನು ಪ್ರಶ್ನೆ ಕೇಳ್ತಾ ಇದ್ರೆ ಎಲ್ಲದಕ್ಕೂ ಯೋಗದಲ್ಲೇ ಉತ್ತರ ಇರೋದು. ಆಯ್ತಾ? ಬನ್ನಿ ಯೋಗ ಮಾಡಿ. ಆಮೇಲೆ ಪ್ರಶ್ನೆಗಳು ಬರಲ್ಲ ನಿಮಗೆ. ಆಯ್ತಾ? ನೀವು ನೆಕ್ ವೇರ್ ಮಾಡಿರೋದು ಇದು, ನಾನಿದು ಬರ್ಸಾನಾದಲ್ಲಿ ತಗೊಂಡಿರೋದು, ಬಟ್ ಎಲ್ಲ ಇಸ್ಕಾನಲ್ಲೂ ಸಿಗತ್ತೆ. ಹಿಂದ್ಗಡೆ DJ ಬರ್ತಾ ಇದೆ. ನಮ್ಮ ಲೈವ್ಗೂ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ. ಜಪಮಾಲೆಗೆ ಅವರೇ ಮಂತ್ರ ಕೊಟ್ಟಿರ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆನಾ? OCD ಅಂಡ್ ಮೈಗ್ರೇನ್ಗೆ ಬನ್ನಿ ನನ್ನ ಜೊತೆ ಯೋಗ ಮಾಡಿ. ಮೈಗ್ರೇನ್ಗೆ ಪ್ರಾಣಾಯಾಮ ಮಾಡಬೇಕು. ನಾವಿವಾಗ ಹೊರನೋಟ ಅಂದರೆ ಇವಾಗ ನಾವು ಹೆಂಗೆ ಕಾಣಿಸ್ತಾ ಇದೀವಿ, ಚೆನ್ನಾಗಿ ಕಾಣಿಸ್ತಾ ಇದೀವ, ನಾವು ಒಳ್ಳೆ ಬಟ್ಟೆ ಹಾಕಿದೀವ, ಅದನ್ನೇ ಜನ ನೋಡ್ತಾರೆ ಅಲ್ವಾ. ಬಟ್ ಅದೆಲ್ಲ ನಾವು ಯಾವಾಗ ನಮ್ಮ ಉಸಿರಿರೋವರೆಗೂ ಅಷ್ಟೇ ನಮ್ಮ ದೇಹದ ಸೌಂದರ್ಯ ಎಲ್ಲ. ಉಸಿರೇ ನಿಂತೋಯ್ತು ಅಂದರೆ ಏನೂ ಇರಲ್ಲ. ಅದಕ್ಕೆ ನಮ್ಮ ಪ್ರಾಣಶಕ್ತಿ, ನಮ್ಮ ಉಸಿರಾಟನ ನಾವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಪ್ರಾಣಶಕ್ತಿನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಪ್ರಾಣಾಯಾಮ ಡೈಲಿ ಮಾಡಬೇಕು. ನಮಸ್ಕಾರ ದೇವ್ರು. ಎಷ್ಟು ರೌಂಡ್ಸ್ ಜಪ ಮಾಡ್ತೀರಾ? ನಿಮ್ಗೆ ಎಷ್ಟು ರೌಂಡ್ ಆಗುತ್ತೆ ಅಷ್ಟು ರೌಂಡ್ ಮಾಡಿ. ಯೂಶಲಿ ಮಾರ್ನಿಂಗ್ಗೆ ಪ್ರಿಫರ್ ಮಾಡಬೇಕು ಜಪಕ್ಕೆ. ಆಗಿಲ್ಲ ಅಂದರೆ ಯಾವಾಗ ಆಗುತ್ತೆ ಅವಾಗ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾನೆ ಇರಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀವು ಕೃಷ್ಣನ ಜಪ ಮಾಡಬೇಕಾದ್ರೆ ಬೇರೆ ಯಾವ ಥಾಟ್ಸು ಬರೋಕ್ಕೆ ಚಾನ್ಸ್ ಇಲ್ಲ. ಕೃಷ್ಣ ಈಸ್ ಪಾಸಿಟಿವ್ನೆಸ್. ಸೊ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಸೊ ನಾವು ದೇಹನ ದಂಡಿಸಿ ಆಮೇಲೆ ಅದಕ್ಕೆ ವಿಶ್ರಾಂತಿ ಕೊಡ್ತೀವಿ. ಆವಾಗ ನಮ್ಮ ಏನೇ ಮನಸ್ಸಿನ ಭಾರ ಆಗಿರ್ಬೋದು ಎಲ್ಲಾನು ಹೋಗುತ್ತೆ. ಆ್ಯಕ್ಚುಯಲ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದೆ ಜಪದಿಂದ. ಮಿನಿಮಮ್ 1 ಮಾಲೆ ಅಂತೂ ಮಾಡಬೇಕು. 1 ಮಾಲೆ ಇಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಎಂಟು ಮಾಡಿದ್ರೆ 1 ಮಾಲೆ ಜಪ ಆಗುತ್ತೆ. ಓಕೆ, ಮಧ್ಯದ ಬೆರಳು ಇಲ್ಲಿ ಇಟ್ಕೊಬೇಕು ಆ್ಯಂಡ್ ಈ ಬೆರಳನ್ನ ಹೆಬ್ಬೆರಳು ಮೂವ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಈ ಬೆರಳು ಯೂಸ್ ಮಾಡೋಂಗಿಲ್ಲ. ಸೊ ಇದು ಅಹಂಕಾರ ಸಿಂಬಲ್, ಅಹಂ ನಾನು, ಅದಕ್ಕೆ ಈ ಬೆರಳು ಯೂಸ್ ಮಾಡೋಂಗಿಲ್ಲ ನಾವು. ಓಕೆನಾ? ಈ ಬೆರಳು, ಸೊ ಮಧ್ಯದ ಬೆರಳು ಮೇಲೆ ಇಟ್ಕೊಳ್ಳಿ. ಮೂವ್ ಮಾಡ್ಬೇಕಾದ್ರೆ ಈ ಥರ ಮೂವ್ ಮಾಡಬೇಕು. ಈ ಬೆರಳು ನೋಡಿ ಯೂಸ್ ಆಗ್ತಾ ಇಲ್ಲ, ಯೂಸ್ ಮಾಡಬಾರ್ದು. ಸೊ ಒಂದು ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಆದಮೇಲೆ ನೆಕ್ಸ್ಟ್ ಬೀಡ್ಗೆ ಮೂವ್ ಆಗಬೇಕು. ನೆಕ್ಸ್ಟ್ ಮಂತ್ರ ಆದಮೇಲೆ ನೆಕ್ಸ್ಟ್ ಮೂವ್ 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 ಮೂವ್. ಆ ಥರ ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ನೀವು ಮಾಡ್ತಾ ಇರಬೇಕು. ವಿರಾಟ್ ಕೊಹ್ಲಿ ನೋಡಿದ್ದೀರಾ? ವಿರಾಟ್ ಕೊಹ್ಲಿ ರಿಂಗ್ ಹಾಕೊಂಡಿರ್ತಾರೆ, ಅದು ಜಪದ ರಿಂಗ್ ಅದು ಆ್ಯಕ್ಚುಲಿ. ಸೊ ಮಾಲೆ ಮಾಡೋಕ್ಕಾಗದೇ ಇರೋರು ಆ ಥರ ಬಟನ್ದು ಮಾಡ್ಬೋದು. ಸೊ ಒಂದು ಮಂತ್ರ ಆದ ತಕ್ಷಣ ನೀವು ಬಟನ್ ಪ್ರೆಸ್ ಮಾಡೋದು, ಅದು ಕೌಂಟ್ ಇಟ್ಕೊಳ್ಳುತ್ತೆ, ಲೆಕ್ಕ ಇಟ್ಕೊಳ್ಳುತ್ತೆ. ನೀವು ದಿನದಲ್ಲಿ ಎಷ್ಟು ಸಲ ಜಪ ಮಾಡಿದ್ದೀರಾ ಅಂತ ಆ ಕೌಂಟ್ ನೋಡಿ ಗೊತ್ತಾಗುತ್ತೆ ನಿಮಗೆ. ವಿರಾಟ್ ಕೊಹ್ಲಿನ ಜಪ ಮಾಡ್ತಾರೆ, ನಿಮ್ಗೆಲ್ಲ ಏನು ಜಪ ಮಾಡಕ್ಕೆ? ಜಪ ಮಾಡಿ ಮಾಡಬೇಕು ನೀವು. ನಿಮ್ಮ ಪ್ರಾಮಾಣಿಕತೆ ಯಾರು ನೋಡ್ಲಿ ಬಿಡ್ಲಿ, ನಿಮ್ಮ ರೊಟೀನ್ ನೀವು ಫಾಲೋ ಮಾಡಬೇಕು. ಚೆನ್ನಾಗಿ ಇಟ್ಕೋಬೇಕಲ್ವ ಲೈಫ್ ಸ್ಟೈಲ್. ನೀವು ಯಾವ ಟೈಮ್ಗೆ ಮಲ್ಕೋತೀರಣ? ನಾನು 9:30 ಮ್ಯಾಕ್ಸಿಮಮ್ 10 ಒಳಗೆ ಮಲ್ಕೊಂಬಿಡ್ತೀನಿ ನಾನು. ಒಂದೊಂದು ದಿನ ಲೇಟ್ ಆಗುತ್ತೆ, ಕೆಲಸ ತುಂಬ ಇದ್ರೆ ನನಗೆ ಒಂದೊಂದು ದಿನ ನನಗೆ ಲೇಟ್ ಆಗ್ಬೋದು. ಇಲ್ಲಾಂದರೆ 10 ಒಳಗೆ 10 ಗಂಟೆ ಒಳಗೆ ಮಲ್ಕೋಬೇಕು. ನೀವು ಬೇಗ ಎದ್ದೇಳ್ಬೇಕಂದ್ರೆ ಬೇಗ ಮಲ್ಕೊಳ್ಬೇಕಲ್ವಾ? ಮಲ್ಕೊಳ್ಳಿ, ಬೇಗ ಮಲ್ಕೊಳ್ಳಿ. ಯಾರ್ಯಾರು ಏಕಾದಶಿ ಮಾಡ್ತಾ ಇಲ್ಲ, ಹೋಗಿ ಊಟ ಮಾಡ್ಕೊಳ್ಳಿ. ಲೈಟ್
ಲೈಟಾಗಿ ತಿನ್ನಬೇಕು ರಾತ್ರಿ ಹೊತ್ತು. ಫುಲ್ಲು ಹೊಟ್ಟೆ ಹಿಂಗೆ ಬರೋ ಥರ ತಿನ್ನಬೇಡಿ, ಕಡಿಮೆ ತಿನ್ನಿ. ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಈ ಸ್ಕೂಲ್ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ಹೆಂಗೆ ಹಿಡ್ಕೊಂಡಿದ್ದೀರಾ? ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ದಿನ ಸಾಂಗ್ ಹೇಳಿ ಮಲಗಿಸೋದು ನಾನು. ನಮ್ಮ ಸಬ್ಸ್ಕ್ರೈಬರ್ಸ್ ನಾನು ಸಾಂಗ್ ಹೇಳಿಲ್ಲ ಅಂದರೆ ನಿದ್ದೆನೇ ಮಾಡಲ್ಲ ಅಲ್ವಾ? ಅದಕ್ಕೆ ಅವ್ರಿಗೆ ಇವಾಗ ಹೋಗಿ ನಾನು ಸಾಂಗ್ ಹೇಳಬೇಕು. ಅದಕ್ಕೆ ನಾನೀಗ ಲೈವ್ ಆಫ್ ಮಾಡಬೇಕು. ಅವ್ರು ಬೇಗ ಮಲ್ಕೋಬೇಕಂದ್ರೆ ನಾನು ಸಾಂಗ್ ಹೇಳಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಸಿಗೋಣ. ನಾಳೆ 7:45 ಬನ್ನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. PCOD, PCOS, ಇನ್ಫರ್ಟಿಲಿಟಿ, ಥೈರಾಯ್ಡ್, BP, ಶುಗರ್ ಎಲ್ಲ ಬನ್ನಿ ಯೋಗ ಮಾಡಿ. ಮತ್ತೆ ಈ ಕ್ವೆಶ್ಚನ್ಸ್ ಕೇಳಬೇಡಿ. ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಮತ್ತೆ ಈ ಥರ ಕ್ವೆಶನ್ಸ್ ಬರೋದೇ ಇಲ್ಲ ನಿಮಗೆ. ಕನ್ಸಿಸ್ಟೆಂಟಾಗಿ ಯೋಗ ಮಾಡಿದ್ರೆ ಮಾತ್ರ. ಓಕೆ ಗೈಸ್, ಗುಡ್ ನೈಟ್. ಹೋಗಿ ಟೈಮ್ ಆಯಿತು, ಹೋಗಿ ಊಟ ಮಾಡಿ.